ಅಬ್ದುಲ್ ಹಮೀದ್ ಅಂತೇಳಿ. ಇಲ್ಲಿ ಏನಂದರೆ ಕಳೆದ 35 ವರ್ಷಗಳಿಂದ ಈ ಹಳೆಯ ಪುಸ್ತಕವನ್ನು ಕಲಿಸ್ತಾ ಇದ್ದಾರೆ. ಇವಾಗ ಇವರು ಒಂದು ಯಾರ ಇದಕ್ಕೆ ಹೋಗಿ ಹೊಸ ಪುಸ್ತಕವನ್ನು ಮಾಡಿ ಯಾರ್ಯಾರು ಒಬ್ಬರ ಅಧಿಕಾರಕ್ಕಾಗಿ ಒಬ್ಬರ ವಿಷಯಕ್ಕೆ ಎಲ್ಲರೂ ಹೊಸ ಪುಸ್ತಕವನ್ನು ಮಾಡಿದ್ದಾರೆ. ಇಲ್ಲಿ ಏನಂದರೆ ವಿಶೇಷವಾಗಿ ಇಲ್ಲಿ ಮುನ್ನುಡಿ ಈ ಅಧ್ಯಕ್ಷರ ಮಾತಿನಲ್ಲಿ ಏನಂದರೆ ಅಬ್ದುಲ್ ರಶೀದ್ ಹಾಜಿ ಅಂತೇಳಿ ಅಬ್ದುಲ್ ರಶೀದ್ ಅಂತೇಳಿ ಇದು ಈ ರಶೀದ್ ಹಾಜಿ ಇವರು ತೀರಿ ಹೋದರೆ ಮತ್ತೆ ಯಾರಿಗೆ ಒಂದು ಇವರು ನೋಡಿ ಒಂದು ನಿಮಿಷ ಇವರು ಹೋದರೆ ಇದು ಯಾರಿಗೆ ತೋರಿಸ್ಬೇಕು ಇದನ್ನು? ಮತ್ತೆ ಇದು ಈ ಪುಸ್ತಕದ ಈ ಪುಟವನ್ನು ತೆಗೆದು ಹರಿದು ಹಾಕ್ಬೇಕಾ? ಏನು ಮಾಡೋದು? ಇಲ್ಲಿ ಇಷ್ಟು ಹೆಂಗಸರು ಬಂದಿದ್ದಾರೆ. ಅಧ್ಯಕ್ಷರು ಹೇಳ್ತಾರೆ ಕಾಲ್ ನನಗೇನು ಆಗಲಿಕ್ಕಿಲ್ಲ, ನೀವು ಹೋಗಿ ಕಾಲ್ ಕಟ್ ಮಾಡಿ ಇದು ಮಾಡಿ ಮನೆಗೆ ಹೋಗಿ ಅಲ್ಲಿ ಮೀಟಿಂಗಲ್ಲಿದ್ದೇನೆ ನನಗೇನು ಆಗ್ಲಿಕ್ಕೇನು ಇಲ್ಲ ಅಂತ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ನನಗೆ ನಮಗೆ ಹೇಳಲಿಕ್ಕಿರೋದೇನೆಂದರೆ ಈ ಸರ್ವಾಧಿಕಾರಿ ಅಧ್ಯಕ್ಷರು ಇಲ್ಲಿಗೆ ನಮಗೆ ಅವಶ್ಯಕತೆ ಇಲ್ಲ. ನಾವು ಏನಂದರೆ ಸ್ವತಃ ನಾವು ಮಹಾಸಭೆ ಕರೆದು ಬೇರೊಂದು ಅಧ್ಯಕ್ಷರನ್ನು ನಾವು ನೇಮಿಸುವಂತಹ ಹಕ್ಕು ನಮಗಿದೆ, ನಾವು ನೇಮಿಸ್ತೇವೆ. 2011 ನಂತರ ರಾಜ್ಯ ಸರ್ಕಾರ ಮತ್ತು ಹೈಕೋರ್ಟ್ ಏನು ಹೇಳಿದೆ ಅಂದರೆ 2011 ನಂತರ ಯಾವ ಪುಸ್ತಕ ಇದೆ ಆ ಪುಸ್ತಕ ಮಾತ್ರ ನೀವು ಯೂಸ್ ಮಾಡಬೇಕು, ಅದರ ನಂತರ ಚೇಂಜ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ಅದನ್ನು ಸಹ ಇವರು ಕಡೆಗಣಿಸಿದ್ದಾರೆ, ಅಧ್ಯಕ್ಷರು ಮತ್ತು ಕೆಲವು ಪದಾಧಿಕಾರಿಗಳು. ಇದರಲ್ಲಿ ಏನಂದ್ರೆ ಇಲ್ಲಿ ಕಾಜಿ ಅವರ ಹೆಸರು ಬರಬೇಕಿತ್ತು. ಇಲ್ಲಿ ಅಧ್ಯಕ್ಷರು ಬರ್ಲಿಕ್ಕಲ್ಲ, ನಿಜವಾಗಿ ನಮ್ಮ ಗವರ್ನರ್ ಯಾರು ಕಾಜಿ ಅವರದ್ದು ಬರಬೇಕಿತ್ತು, ಅವರದ್ದು ಇಲ್ಲಿ ಬರಲಿಲ್ಲ. ನಾವು ಮುಂದುವರಿಸ್ತೇವೆ. ಇದರ ಒಳಗೆ ಕೆಲವು ತಪ್ಪುಗಳೆಲ್ಲ ಉಂಟು. ಇಲ್ಲಿ ಬನ್ನಿ ಬರು ಒಂದು ನಿಮಿಷ ಆಯ್ತು. ಹೋರಾಟ ನಮ್ಮದು. ಸರ್ವಾಧಿಕಾರ ಇವತ್ತಿಗೆ ನಿಲ್ಲಿಸಲೇಬೇಕು. ಮೊಹಲ್ಲವನ್ನು ಕಡೆಗಣಿಸಿದ ನಮ್ಮ ಅಧ್ಯಕ್ಷನವರಿಗೆ ಅದಕ್ಕೆ ಮಾಡಲೇಬೇಕು. ಅವರು ಬರಬೇಕು ಇಲ್ಲಿಗೆ. ನಮ್ಮ ಮೊಹಲ್ಲದ ಒಂದು ಕಡೆಗಣಿಸಿದ್ದಾರೆ ಅವರು. ನಮ್ಮ ಪುರಸಂಘದ ಅವರೆಲ್ಲ ಮುಂಚೆ ಕಳಿಸಿಕೊಟ್ಟಿದ್ದಾರಲ್ಲ ಅದೇ ಕಿತಾಬ್ ನಮಗೆ ಈಗ ಬೇಕು. ಯಾಕೆ ಚೇಂಜ್ ಮಾಡಿದ್ದಾರೆ ಇವರು? 50 ವರ್ಷದ ಮೊದಲಿದೆ ನಮಗೆ ಚೇಂಜ್ ಮಾಡಿದಾರಲ್ಲ. ಯಾರು ಸಹಕಾರ ಕೊಟ್ಟದ್ದು? ನಮ್ಮ ಬೇಡಿಕೆ ಇದೆ. ಈಗ ಹೊಸದು ನಮಗೆ ಬೇಡ, ನಮಗೆ ಬೇಡ. ಯಾವುದಿತ್ತು ಅದೇ ಬೇಕು. ನಮ್ಗೆ ಈಗ ಹೊಸತ್ತು ಬೇಡ, ನಮಗೆ ಅದರಲ್ಲಿ ಯಾವ ತಪ್ಪು ಉಂಟು? ಅದನ್ನು ನಮ್ಗೆ ಹೇಳ್ಬೇಕು. ಇವರು ಯಾಕೆ ಎಲ್ಲ ಈ ತರ ಮಾಡ್ತಾರೆ? ಯಾತಕ್ಕೋಸ್ಕರ ಮಾಡ್ತಾರೆ? ನಮ್ಮ ಮಕ್ಕಳ ಇದು ಕಲಿಕೆಯಲ್ಲಿ ಇವರು ಈ ತರ ಮಾಡಿದೆ ನಮ್ಮ ಮಕ್ಕಳು ಹೇಗೆ ಮುಂದೆ ಒಂದು ವಿದ್ಯಾಭ್ಯಾಸದಲ್ಲಿ ಈಗ ಮುಂದೆ ಬರುವುದು, ನೀರು ಕಲಿಯುವುದು.
ಉಂಟು ಇವರಿಗೆ. 50 ವರ್ಷದ ಮುಂಚೆ ಇತ್ತಲ್ಲ, ಅದರಲ್ಲಿ ಇವರಿಗೆ ಎಂತ ತೊಂದರೆ ಆಗಿದೆ? ಇವರಿಗೆ ಕಷ್ಟ ಆಗಿದೆ ಕಲಿಸ್ಲಿಕ್ಕೆ? ಇಲ್ಲ ಕಲಿಸುವುದು, ನಮ್ಮ ಮಕ್ಕಳು ಕಲಿಯುವುದು, ಇವರಿಗೆ ಎಂತ ಆಗಿದೆ ಕಲಿಸ್ಲಿಕ್ಕೆ? ಈಗ ಹೊಸದು ಬೇರೆ, ನಾಳೆ ಒಂದು ಪೂಜಾರಿ ಕಲಿಸ್ತಾರೆ, ಅವರ ದೇವರು ಕಲಿಸ್ತಾರ, ಬೇರೊಬ್ಬರು ಕಲಿಸ್ತಾರೆ, ಅವರ ದೇವರು ಕಲಿಸ್ತಾರೆ. 50 ವರ್ಷದಿಂದ ಈ 1 ತಿಂಗಳಲ್ಲಿ ಬದಲಾವಣೆ ಮಾಡಿ, ನಮ್ಗೆ ಈ ಬದಲಾವಣೆ ಬೇಡ. ಇವರು ಹಾಗೆ ಮಾಡುವುದಾದರೆ ದೊಡ್ಡ ಆಲಿಮಿಗಳು ಇದ್ದಾರೆ, ಅವರನ್ನು ಕರೆಸಿ ಅವರ ಹತ್ರ ಒಂದು ವಿಷಯ ಕೇಳಿ, ಪೇರೆಂಟ್ಸ್ ಮೀಟಿಂಗ್ ಮಾಡಿ ಪೇರೆಂಟ್ಸ್ನವರನ್ನು ಕರೀರಿ. ಇಲ್ಲ, ಯಾರ ಹತ್ರ ಕೇಳಿಲ್ಲ, ಅವರೇ ಚೇಂಜ್ ಮಾಡಿ. ಅವರಿಷ್ಟಕ್ಕೆ ಬಂದ ಹಾಗೆ ಮಾಡುವುದಾದರೆ ಹೇಗೆ? ಅದು ಆಲಿಮಿಗಳಿಲ್ವಾ? ದೊಡ್ಡ ದೊಡ್ಡವರು ಬದಲಾಗಿದೆ. 34 ಮದ್ರಸೆಯಲ್ಲಿ ಬದಲಾಗಿದೆ. ವರ್ಷ ಪೇಸೆಂಟ್ ಬದಲಾಗಿ ಹಾಗೆ ಕಿತಾಬ್ ಬದಲಾಗಿ ಆಗ್ತದೆ. ಇವರು ದೀನು ಕದಿಯುವುದು, ಇವತ್ತು ದೀನು ಕದೀತಾರೆ. ಇವರುಂಟಲ್ಲ, ನಮ್ದು ಕಾಲಿದ್ದಾರೆ, ಅವರ ಮಾತು ಇವರು ಕೇಳುದಿಲ್ಲ. ಇವರು ಹೇಳಿದಾಗೆ ನಾವು ಕೇಳ್ಬೇಕು. ಯಾಕೆ ಕೇಳ್ಬೇಕು? ನನ್ಗೆ ಕಾಲಿಲ್ವಾ? ಅವರು ಹೇಳಿ ನಂಗೆ ಹೊಸ ಪುಸ್ತಕ ಬೇಕು ಅಂತ ಅವ್ರು ಹೇಳ್ಬೇಕು ನನಗೆ. ಅವ್ರು ಹೇಳಿದ್ರೆ ಓಕೆ, ನಾವೆಲ್ಲ ಓಕೆನೆ, ನಾವು ಬೇಡ ಅಂತ ಹೇಳುದಿಲ್ಲ. ಅವರು ಏನು ಹೇಳುದು ಗೊತ್ತುಂಟಾ? ನಿಮಗೆ ಬೇಕಿದ್ದರೆ ಕಲಿಸಿದರೆ ಮನೆಯಲ್ಲಿ ಕುರಿಸಿ. ಇದಕ್ಕೆ ಅರ್ಥ ಉಂಟಾ? ಅಲ್ಲ, ಪಾಠಶಾಲೆ ಅಂದ್ರೆ ಈಗ ಅವರಿಲ್ಲ, ಅವರು ಉಂಟಾ? ಪ್ರೆಸಿಡೆಂಟ್ ಇದ್ದಾರ, ಬರ್ಲಿ ನಮ್ಮೊಟ್ಟಿಗೆ ಮಾತನಾಡ್ಲಿ. ಅವರೆಲ್ಲಿದ್ದಾರೆ? ಈಗ ಅವರು ಪ್ರೆಸಿಡೆಂಟ್ ಬರ್ಬೇಕಲ್ಲ. ಮನೆಯಲ್ಲಿ ಕೂತು ಅವರನ್ನು ನಾವೇನ್ ಮಾಡ್ಬೇಕು? ಇಲ್ಲಿ ಬಂದು ಅವ್ರು ಬರ್ಬೇಕು ಮುಂದೆ. ಬಾಜಿ ಅವ್ರ ಪ್ಲಸ್ ಅವಳೆಲ್ಲ ಈಗ ಹೇಳುದು, ಅವ್ರ ಹೆದ್ರಿಕೆ ಅವ್ರು ಬರೋದೇ ಇಲ್ಲ. ನಾವು 3 ದಿವಸ ಆಯ್ತು ಬರೋದು. ಜಮಿಯತುಲ್ ಉಲಮಾ ಕೇಳಿ ನಮ್ಗೆಲ್ಲ ಹೊಸ ಪುಸ್ತಕ ಕೊಡ್ಲಿ. ನಾವು ಇಲ್ಲದ್ರೆ ನಾವು ತಯಾರಿಲ್ಲ. ನಮ್ಮ ಮಕ್ಕಳನ್ನು ಹಾಳು ಮಾಡ್ಲಿಕ್ಕೆ ನಾವು ತಯಾರಿಲ್ಲ. ಇಷ್ಟು ವರ್ಷ ಇತ್ತಲ್ಲ ಹಳೆಯಲ್ಲಿ ಏನು ತಪ್ಪಿದೆ? ಅಲ್ಲ, ತಪ್ಪು ಏನಿದೆ ನಾವು ಕೇಳುದು? ಏನಾದ್ರೆ ತಪ್ಪುಂಟಾ? ಇವರು ದೀನು ದುನಿಯಾವು ಏನು ಅರಿಯದವರು ಹೊಸ ಪುಸ್ತಕ ಇವರು ಯಾರ ಹತ್ರ ಕೇಳಿ ಇವರು ಮಾಡಿದ್ರು? ಸಾರ್ವಜನಿಕರಿಲ್ವಾ? ಎಲ್ಲ ಸತ್ರ ಸಾರ್ವಜನಿಕ ಕೇಳಿ ಮಾಡ್ಬೇಕು. ಇವರು ದೀನಿನ ವಿಷಯ ಗೊತ್ತುಂಟ? ಸುನ್ನತ್ ಜಾಮಾತಿಂದ ನಮ್ಮ ಮಕ್ಕಳು ಸುನ್ನತ್ ಜಾಮಾತ ಹಾನಿ ಮಾಡಬೇಕು. ಇವರು ಹೇಳಿದ ಹಾಗೆ ಮಾಡಿದರಾಗಬಾರದು. ನಾನು ಈ ಮಸೀದಿಯಲ್ಲಿ ನಾನು ಮಾಜಿ ಅಧ್ಯಕ್ಷನೂ ಹೌದು, ಮತ್ತು ಇಲ್ಲಿಯ ಇಲ್ಲಿ ನಿವಾಸಿಯೂ ಹೌದು. ಆದರೆ ನಾವು ಇಷ್ಟು ವರ್ಷ ಆಯಿತು ನಾವು ಇಲ್ಲಿ ಇರುವುದು. ಆದರೆ ಹಳೆಯ ಪುಸ್ತಕ ಹೊರತು ಹೊಸ ಪುಸ್ತಕ ಇದುವರೆಗೆ ನಾವು ಇಲ್ಲಿ ಚಾಲ್ತನೆಯಲ್ಲಿ ಇಡಲಿಲ್ಲ. ನಾವು ಇದು ಯಾತಕ್ಕೋಸ್ಕರ ಈಗ ಹೊಸ ಪುಸ್ತಕ ಉತ್ಪಾದನೆ ಮಾಡಿದ್ದಾರೆ ಅಂತೇಳಿ ನಮಗೆ ಒಂದು ಇದು ಕೊಡಬೇಕು. ನಮಗೆ ಹೊಸ ಪುಸ್ತಕ ಬೇಡವೇ ಬೇಡ, ನಮ್ಮ ಮಕ್ಕಳಿಗೂ ಬೇಡ. ನಾವು ನಮ್ಮ ಅಜ್ಜನ ಕಾಲದಿಂದಲೂ ನಾವು ಹಳೆ ಪುಸ್ತಕ ಅದೇ ನಮ್ಮ ಇದರಲ್ಲಿ ಇರುವಂಥದ್ದು, ಅದನ್ನೇ ನಾವು ಈಗ ಮುಂದುವರಿಸ್ತಾ ಹೋಗ್ಬೇಕಂತೇಳಿ ನಮ್ಮ ಇಚ್ಛೆ. ನಾನು ಒಬ್ಬನಂತೇಳಿ ಇಲ್ಲ, ಇಷ್ಟೆಲ್ಲ ಸಾರ್ವಜನಿಕರಿಗೆ ಬಂದಿದ್ದಾರೆ. ಎಲ್ಲ ಇಲ್ಲಿ ನೆರೆಯವರು ಎಲ್ಲ ಮಂದಿ, ಇಲ್ಲಿ ಹೆಂಗಸರು ಬಂದಿದ್ದಾರೆ, ಅವರ ಮಕ್ಕಳ ತಂದೆ ತಾಯಿಯರ ಎಲ್ಲರೂ ಬಂದಿದ್ದಾರೆ. ಆದರೆ ನಮಗೆ ಹೊಸ ಪುಸ್ತಕ ಬೇಡವೇ ಬೇಡ. ನಮ್ಮ ಮಕ್ಕಳಿಗೆ ಕಲಿಸುವುದಾದರೆ ನಮ್ಮ ಹಳೆಯ ಪುಸ್ತಕ ಯಾವುದುಂಟು ಅದನ್ನೇ ಮುಂದುವರಿಸಿ ಹೋಗಿ. ಈಗ ಹೊಸ ಪುಸ್ತಕ ಇವತ್ತು ತಂದಿದ್ದಾರೆ ನಿಜ, ಇವರು ತಂದದ್ದು ಈಗ ಇದನ್ನೇ ನಾವು ಮುಂದೆ ಕಲಿಸುವ 10ನೇ ಕ್ಲಾಸ್ನವರಿಗೆ ಪಾಠ 1ನೇ ತರಗತಿಯಿಂದ ಕಲಿಸಿದಂಗೆ ಆಗ್ತದೆ. ಈಗ ಇದು ಕಲಿಸಬೇಕಾದ್ರೆ ನಾವೀಗ 10ನೇ ಕ್ಲಾಸ್ ತನಕ ಕಲ್ತಿದ್ದೇವೆ. ಆ 10ನೇ ಕ್ಲಾಸ್ನ ಕಲಿತ ಮಕ್ಕಳಿಗೆ ಈಗ ಹೊಸ ಪುಸ್ತಕ ಆಗುವಾಗ ಏನಾಗ್ತದೆ? ಅದು 1ನೇ ತರಗತಿಯಿಂದ ವಾಪಸ್ ನಾವು ಹೋಗಬೇಕಾಗ್ತದೆ. ಇದು ಯಾರ ಇಷ್ಟದಿಂದ ಮಾಡಿದ್ದಾರೆ? ನಮ್ಮ ಈ ಮೊಹಲ್ಲೆಗೆ ಒಂದು ಕಾಜಿ ಅಂತ ಇದ್ದಾರೆ, ಅವ್ರ ಹತ್ರ ಅದು ಒಂದು ತಿಳುವಳಿಕೆ ಕೇಳಬೇಕಾಗಿತ್ತು. ಅವ್ರ ಹತ್ರನೂ ಒಂದು ಇದಿಲ್ಲ. ನಾವು ಇದು ಯಾರಿಗೂ ಗೊತ್ತಿಲ್ಲದ ಹಾಗೆ ನಾವು ಇದು ಒಬ್ಬರ ಹತ್ರ ಪುಸ್ತಕ ಕೊಟ್ಟು ಇದನ್ನು ನಾವು ಉದ್ಘಾಟನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ನನಗೂ ಮಾಡ್ಬೋದು. ಹಾಗೆ ಅದೆಲ್ಲ ಮುಖ್ಯ ಬೇಕಾಗಿದ್ದು. ನಾವು ನಮ್ಮ ಹಿರಿಯರು ಇದ್ದಾರೆ, ಅವ್ರ ಹತ್ರ ತೋರಿಸಿ, ಅವ್ರ ಹತ್ರ ಅಭಿಪ್ರಾಯ ಕೇಳಿ ಆಗ್ಬೋದಾ ಬೇಡ ಅಂತ ಹೇಳಿ ಆಮೇಲೆ ತೀರ್ಮಾನ ಮಾಡಿ ಕೊಡಬೇಕು. ನಮಗೆ ಈಗ ಹೊಸ ಪುಸ್ತಕ ಬೇಡವೇ ಬೇಡ. ಮುಂದಕ್ಕೆ ನಾವು ಹಳೆ ನಮಗೆ ಎಲ್ಲಿ ನಮ್ಮ ಮಕ್ಕಳಿಗೆ ಅದೇ ಮುಂದುವರಿಸುವಂಥ ಶಾಲೆಗೆ ಮದ್ರಸೆಗೆ ಬೇಕಂತ ನಾವು ಹಾಕ್ಲಿತಾ ಇರ್ತೇವೆ. ಇಲ್ಲದೆ ನಮ್ಮ ಹೋರಾಟ ಇನ್ನು ಮುಂದಕ್ಕೂ ನಿಲ್ಲಲ್ಲ. ನಮಗೆ ಎಷ್ಟರವರೆಗೆ ಈ ಹಳೆ ಪುಸ್ತಕ ಸಿಗುವುದಿಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಇನ್ನು ಇದಕ್ಕೆ ಮುಂದಕ್ಕೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೂ ತಯಾರಿದ್ದೇವೆ. ಈಗ ಇಷ್ಟು ಜನ ಬಂದಿದ್ದಾರೆ, ಇನ್ನು ಮುಂದಕ್ಕೆ ಎಲ್ಲ ಮನೆ ಹೆಂಗಸರು ಮತ್ತು ಮಕ್ಕಳು ಬರಲಿಕ್ಕೆ ತಯಾರಿದ್ದಾರೆ.
ನಮ್ಮ ಪ್ರೆಸಿಡೆಂಟ್ಗೆ ಇಲ್ಲಿ ನಾವು ಒಂದು ವಾರದಿಂದ ಇಲ್ಲಿ ಸೇರ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು ನಾವು 90% ಜನ ಈ ಊರಿನಲ್ಲಿ ನಮ್ಮ ಮಕ್ಕಳಿಗೆ ಈ ಹೊಸ ಪುಸ್ತಕ ಕಲಿಸಬಾರದಂತ ಹೇಳಿ ಅಭಿಪ್ರಾಯದಲ್ಲಿದ್ದಾರೆ. ಆದರೂ ನಮ್ಮ ಅಧ್ಯಕ್ಷರು ಸರ್ವಾಧಿಕಾರದಿಂದ ಅದನ್ನೇ ಕಲಿಸುತ್ತಿರುತ್ತೇವೆ, ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದು ನೀವು ಮಾಡಿ, ನನಗೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದು ನಾನು ಮಾಡ್ತೇನೆ ಅಂತ ಹೇಳಿ ನಿನ್ನೆ ಅವರಲ್ಲಿ ಹೇಳಿ ಹೋಗಿದ್ದಾರೆ. ಇವತ್ತು ಫೋನ್ ಮಾಡುವಾಗ ನಾನೊಂದು ಮೀಟಿಂಗ್ ಅಲ್ಲಿದ್ದೇನೆ, ನನಗೆ ಬರಲಿಕ್ಕೆ ಆಗುವುದಿಲ್ಲ ಹೇಳಿ ಸ್ವಿಚ್ ಆಫ್ ಮಾಡಿಟ್ಟಿದ್ದಾರೆ. ಇದು ನಮ್ಮ ಪುಸ್ತಕ 65 ವರ್ಷದಿಂದ ನಮ್ಮ ತಾಜುಲ್ ಉಲಮಾ ಕಾಜಿ ಅವರು ಇಲ್ಲಿ 65 ವರ್ಷದಿಂದ ಇಬ್ರಾಹಿಂ ಹಾಜಿ ಅಧ್ಯಕ್ಷರಾಗಿದ್ದರು. ಆ ಕಾಲದಲ್ಲಿ 35 ವರ್ಷ ಅಲ್ಲಿಂದ ಪ್ರಾರಂಭಗೊಂಡ ಪುಸ್ತಕ ಹೋದ ವರ್ಷ ತನಕ ಇಲ್ಲಿ ಅದು ಕಲಿಸ್ತಾ ಇದ್ರು. ಈ ವರ್ಷ ಇವರು ಏಕಾಏಕಿ ಒಂದೇ ಒಂದು ಆಲಿಮಲ್ಲಿ ಕೇಳದೆ, ನಮ್ಮ ಕಾಜಿ ಪೂರತ್ ತಂಗಲ್ರವರ ಹತ್ರ ಕೇಳದೆ, ಇವರ ಸ್ವಂತ ಅಭಿಪ್ರಾಯದಲ್ಲಿ ಇವರು ಈ ಪುಸ್ತಕವನ್ನು ರಚಿಸಿ ಈ ಸಲ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಕಳಿಸಿಕೊಡುವುದಂತ ನಮ್ಮ ಅಭಿಪ್ರಾಯ. ಅದಕ್ಕೆ ನಾವು ಇಷ್ಟು ಜನ ಇಲ್ಲಿ ಸೇರ್ತಾ ಇದ್ದೇವೆ. ನಮ್ಮ ಒಂದೇ ಒಂದು ಮಾತಿಗೆ ನಮ್ಮ ಇಲ್ಲಿಯ ಅಧ್ಯಕ್ಷರು ಬೆಲೆ ಕೊಡುವುದಿಲ್ಲ. ಅವರು ಸರ್ವಾಧಿಕಾರದಿಂದ ಇಲ್ಲಿ ಅದನ್ನು ಕಳಿಸಬೇಕಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ 32 ಮದ್ರಸೆ ಉಂಟು ಉಳ್ಳಾಲ ಜಮಾತಿನಲ್ಲಿ. ಒಂದೇ ಒಂದು ಮದ್ರಸದಲ್ಲಿ ಇದನ್ನು ಈಗ ಕಳಿಸ್ತಾ ಇಲ್ಲ. ಎಲ್ಲ ಹೀಗೆ ಗಲಾಟೆ ಆಗ್ತಾ ಗದ್ದಲಾಗ್ತಾ ಉಂಟು. ಆದರೆ ಇಲ್ಲಿ ಅವರು ಅದನ್ನು ಕಲಿಸಲೇಬೇಕಂತ ಹೇಳಿ ಅವರು ಒತ್ತಾಯ ಮಾಡ್ತಾ ಇದ್ದಾರೆ. 7 ದಿವಸ ಆಯ್ತು ಇಲ್ಲಿಗೆ ನಾವು ಇಲ್ಲಿ ಬರುವುದು. ಒಮ್ಮೆ ಅಧ್ಯಕ್ಷರು ಬಂದು ಹೋಗಿದ್ದಾರೆ ಒಂದು ಮೀಟಿಂಗ್ ಮಾಡಿ, ಅದರಲ್ಲಿ ಅವರು ಅದನ್ನೇ ಕೊಡ್ಬೇಕಂತ ಹೇಳಿ ತೀರ್ಮಾನ ಸಮಿತಿಯಲ್ಲಿ. ನಮ್ಮ ಹಲಕೋಟೆ ನಿವಾಸರ ಸಂಘಟನೆ ಅಲ್ಲ ಇದು, ಕಲಿಯುವ ಮಕ್ಕಳ ತಂದೆ ತಾಯಂದಿರು ಮತ್ತೆ ಹಳೆಕೋಟೆ ಮೊಹಲ್ಲ ಮರ್ಕಲ್